ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ನೈಲ್ ನೋಡಿರೋ ಹಾಗೆ ಬಿಗಿನರ್ಸ್ ಹೇಗೆ ಯೂಟ್ಯೂಬ್ ತಮ್ನೈಲ್ನ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಇನ್ಶಾರ್ಟ್ ಆ್ಯಪ್ನ ಯೂಸ್ ಮಾಡಿಕೊಂಡು ತಮ್ನೈಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಇನ್ಶಾರ್ಟ್ ಅಂತ ಟೈಪ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಮಾಡ್ಕೋತೀನಿ. ಓಕೆ, ಈಗ ಆ್ಯಪ್ ಓಪನ್ ಆಯಿತು. ಇಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಆಗಿಲ್ಲ, ನಂಬರ್ ಏನೂ ಕೊಡೋ ಆಗಿಲ್ಲ. ಇಲ್ಲಿ 3 ಸೆಕ್ಷನ್ ಇದೆ, ವಿಡಿಯೋ, ಫೋಟೋ, ಕಾಲೇಜ್ ಅಂತ. ನಾನು ಇದರಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನ್ಯೂ ಅನ್ನೋದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಬ್ಲ್ಯಾಂಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಇಂಟರ್ಫೇಸ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು, ಇಲ್ಲಿ ತುಂಬ ಎಡಿಟ್ ಮಾಡುವಂಥ ಆಪ್ಷನ್ಸ್ ಇದೆ. ಇದರಲ್ಲಿ ನಾವು ಕ್ಯಾನ್ವಾಸ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫ್ರೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ಯೂಟ್ಯೂಬ್ ತಮ್ನೈಲ್ ಮತ್ತು ಯೂಟ್ಯೂಬ್ ವಿಡಿಯೋ ಯಾವತ್ತೂ 16:9 ರೇಷಿಯೋದಲ್ಲೇ ಇರಬೇಕು. ಇಲ್ಲಿದೆ ನೋಡಿ, ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. 16:9 ಇದು ಯೂಟ್ಯೂಬ್ ತಮ್ನೈಲ್ಗೆ ಇದೇ ರೇಷಿಯೋನೇ ಇರಬೇಕು. ಓಕೆ, ಅಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ಅದನ್ನು ನಾನು ಕ್ಲಿಕ್ ಮಾಡಿಕೊಂಡು ಈಗ ಸೇವ್ ಮಾಡ್ಕೋತಾ ಇದ್ದೀನಿ ಸ್ಕ್ರೀನ್ಗೆ. ನೆಕ್ಸ್ಟ್ ಈಗ ಅಲ್ಲಿ ನಾವು ಫೋಟೋ ಹಾಕೋಣ. ಅದು ಫೋಟೋ ಹಾಕೋದಕ್ಕೆ ಅಲ್ಲಿ PIP ಅಂತ ಆಪ್ಷನ್ ಇತ್ತು, ಅದನ್ನು ಕ್ಲಿಕ್ ಮಾಡಿದ್ದೀನಿ. ಕುಕಿಂಗ್ ವಿಡಿಯೋ ಏನಾದರೂ ಹಾಕಬೇಕು ಅಂತಿದ್ರೆ ನೀವು ಅಡುಗೆ ಎಲ್ಲ ಆದಮೇಲೆ ಕೊನೆಗೆ ಒಂದು ಪಿಕ್ಚರ್ನ ರೆಡಿ ಮಾಡಿಕೊಂಡು ಆ ಪಿಕ್ಚರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿ. ನಾನಿಲ್ಲಿ ನನ್ನ ಹತ್ರ ಇರೋದೊಂದು ಫೋಟೋ ಹಾಕ್ತಿದ್ದೀನಿ. ಆ ಫೋಟೋನ ಫ್ರಂಟಿಗೆ ಬೇಕು ಅಂತಂದರೆ ಫ್ರಂಟ್ಗೆ ಹಾಕೋಬೋದು, ಅಥವಾ ಸೈಡಿಗೆ ಬೇಕು ಅಂದರೆ ಸೈಡಿಗೆ ಹಾಕೋಬೋದು. ಈಗ ನಾನು ಅದನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ಸೈಡಿಗೆ ಫೋಟೋ ಹಾಕ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಫಿಲ್ಟರ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಫಿಲ್ಟರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಅಡ್ಜಸ್ಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಲೈಟ್ನೆಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಲೈಟ್ನೆಸ್ ಕೊಡಿ. ಹಾಗೆ ಕಾಂಟ್ರಾಸ್ಟ್ನೂ ಅಷ್ಟೇ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೊಡಿ ಅಥವಾ ಕಡಿಮೆ ಬೇಕು ಅಂದರೆ ಕಡಿಮೆ ಕೊಡಿ. ನೆಕ್ಸ್ಟು ಅಲ್ಲಿ ಶಾರ್ಪನ್ ಅಂತ ಇದೆಯಲ್ಲ ಅದನ್ನು ಫುಲ್ ಕೊಡಿ. ಈಗ ನೋಡಿ, ಕಂಪೇರ್ ಮಾಡ್ತಾ ಇದ್ದೀನಿ ಈಗ ಬಿಫೋರ್ ಇರೋದಕ್ಕೂ ಆಫ್ಟರ್ ಆಗಿರೋದಕ್ಕೂ. ಓಕೆ, ಅಲ್ಲಿ ರೈಟ್ ಮಾರ್ಕ್ ಕೊಟ್ಟೆ. ಇವಾಗ ನೆಕ್ಸ್ಟು ಟೆಕ್ಸ್ಟ್ ಬರಿತಾ ಇದ್ದೀನಿ. ಓಕೆ, ನೀವಲ್ಲಿ ಏನು ರೆಸಿಪಿ ಮಾಡಿದ್ರೆ ಅದನ್ನು ಅಲ್ಲಿ ಟೈಪ್ ಮಾಡಿ. ನಾನಿಲ್ಲಿ ನನಗೆ ಹೇಗೆ ಬೇಕೋ ಅದನ್ನು ಟೈಪ್ ಮಾಡ್ತಿದ್ದೀನಿ. ಓಕೆ, ನೀವು ಇಲ್ಲಿ ಟೈಪ್ ಮಾಡಿ ಆದಮೇಲೆ ಅಲ್ಲಿ ಪಕ್ಕದಲ್ಲಿ ಕೆಳಗಡೆ ಕಲರ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರಲ್ಲಿ ನಿಮಗೆ ಟೆಕ್ಸ್ಟ್ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ವೈಟು, ಬ್ಲ್ಯಾಕು, ರೆಡ್ಡು, ಯೆಲ್ಲೋ ಎಲ್ಲ ಕಲರ್ಸು ಇದೆ. ಅದರಲ್ಲಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರೆಡ್ನ ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಾರ್ಡರ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಯಾವ ಕಲರ್ ಬೇಕು, ಯಾವುದು ಆ ಕಲರ್ಗೆ ಯಾವುದು ಮ್ಯಾಚ್ ಆಗುತ್ತೆ ಬಾರ್ಡರ್ ಹಾಕಿದ್ರೆ ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ವೈಟ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಶ್ಯಾಡೋಗೆ ಬಂದೆ. ನೆಕ್ಸ್ಟ್ ಈ ಶ್ಯಾಡೋ ಅನ್ನೋ ಆಪ್ಷನ್ನಲ್ಲಿ ನಿಮಗೆ ಶ್ಯಾಡೋ ಬ್ಲ್ಯಾಕ್ ಶ್ಯಾಡೋ ಬರುತ್ತೆ. ನೆಕ್ಸ್ಟ್ ಗ್ಲೋ ಅನ್ನೋ ಆಪ್ಷನ್ನಲ್ಲಿ ನೀವೇನು ಬಾರ್ಡರ್ ಕೊಟ್ಟಿರ್ತೀರೋ ಅದು ಗ್ಲೋ ಆಗಿ ಕಾಣಿಸೋದು, ಅದು ಈ ಆಪ್ಷನ್ನು. ನೆಕ್ಸ್ಟ್ ಲೇಬಲ್ ಅಂದರೆ ನೀವೀಗ ಟೆಕ್ಸ್ಟ್ ಮಾಡಿದ್ದೀರಲ್ಲ ಅದ್ರ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದು. ಇಲ್ಲಿ ನಿಮಗೆ ಕಾಂಟ್ರಾಸ್ಟ್ ಕಲರ್, ಈಗ ರೆಡ್ಗೆ ಯಾವ ಕಲರ್ ಕಾಂಟ್ರಾಸ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಬ್ಲೂನ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದ್ರ ಪಕ್ಕ ಎ ಅಂತ ಇದೆಯಲ್ಲ ಅದು ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಚೇಂಜ್ ಮಾಡೋದು. ಇಲ್ಲಿ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ತುಂಬ ಇದೆ, ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನೋಡಿ ಇಲ್ಲಿ ನೆಕ್ಸ್ಟು ಅದ್ರ ಪಕ್ಕ ಇವಾಗ ಬ್ಯಾಗ್ ಥರ ಒಂದು ಐಕಾನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ, ಓಕೆ ಇಲ್ಲಿ ನೋಡಿ, ಈಗ ಪಕ್ಕದಲ್ಲಿ ಒಂದು ಬ್ಯಾಗ್ ಐಕಾನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಬೇಕು ಫಾಂಟ್ ಸೈಜು, ಹ್ಯಾಂಡ್ ರೈಟಿಂಗ್ ಸ್ಟೈಲು, ನಿಮಗೆ ಆ ಥರ ತುಂಬ ಹ್ಯಾಂಡ್ ರೈಟಿಂಗ್ ಸೈಜ್ ಸಿಗುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿ ಅನ್ಲಾಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಅಡ್ವರ್ಟೈಸ್ ಬರುತ್ತೆ, ಒಂದು ಆ್ಯಡ್ ಬರುತ್ತೆ. ಅದನ್ನ ಆ್ಯಡ್ನ ನೋಡಿಬಿಟ್ಟು ನಿಮಗೆ ಫ್ರೀಯಾಗೇ ಸಿಗುತ್ತೆ ಇದರಲ್ಲಿ. ಓಕೆ, ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದನ್ನ ಇಲ್ಲಿ ಹಾಕ್ತಾಯಿದ್ದೀನಿ ತಮ್ನೈಲ್ಗೆ. ಈಸಿಯಾದ ಚಿಕನ್ ಕರಿ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವಲ್ಲಿ ಟೈಪ್ ಮಾಡಿರೋ ಟೆಕ್ಸ್ಟ್ನ ಡ್ರ್ಯಾಗ್ ಮಾಡಿ ದೊಡ್ಡದಾಗಾದರೂ ಮಾಡ್ಬೋದು, ಚಿಕ್ಕದಾಗಾದರೂ ಮಾಡ್ಬೋದು. ಸ್ವಲ್ಪ ದೊಡ್ಡದಾಗೆ ಮಾಡಿದ್ರೆ ಅಂದರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈಗ ನಾನು ಆ ಫೋಟೋನ ಫ್ರಂಟಲ್ಲಿ ತೊಗೊಂಡು ಅದನ್ನು ಈಗ
ಆ ಟೆಕ್ಸ್ಟ್ನ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಟ್ರಾಕ್ಟಾಗಿ ಕಾಣಲಿ ಅಂತ. ಈಗ ಮತ್ತೆ ಅಲ್ಲಿ ಸೆಟ್ಟಿಂಗ್ಸಲ್ಲಿ PIP ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಾಪ್ ಅನ್ನೋ ಆಪ್ಷನ್ಸ್ ಇದೆ ನೋಡಿ. ಆ ಕ್ರಾಪ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಮಗೆ ಇಮೇಜ್ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅದನ್ನ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇವ್ ಆಗುತ್ತೆ. ಓಕೆ, ಫೋಟೋನ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು ಸೈಜ್ನ. ಓಕೆ, ನೆಕ್ಸ್ಟ್ ಈಗ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ ಎಲ್ಲ ಥರ ಕಲರ್ಸು ಇದೆ. ಇಲ್ಲಿ ಗ್ರೇಡಿಯಂಟ್ ಕಲರ್ಸ್ ಇದೆ ಅಥವಾ ಪ್ಯಾಟ್ರನ್ಸ್ ಇದೆ, ಟೆಕ್ಸ್ಚರ್ಸ್ ಇದೆ. ಯಾವ ಕಲರ್ಸ್ ಆದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ಗೆ ತುಂಬ ಅಟ್ರಾಕ್ಟಿವ್ ಆಗಿರೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನು ವೈಟ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಮ್ಯಾಜಿನ ಒಂದು ಸ್ವಲ್ಪ ಸೈಡ್ಗೆ ಡ್ರ್ಯಾಗ್ ಮಾಡಿಕೊಂಡು ಇನ್ನೂ ಏನಾದರೂ ನೀವು ಟೆಕ್ಸ್ಟನ್ನ ಬರೀಬೇಕು ಅಂತ ಅಂದ್ಕೊಂಡಿದ್ರೆ ಬರಿಬೋದು. ನಾನಿಲ್ಲಿ ಎಕ್ಸ್ಟ್ರಾ ಟೆಕ್ಸ್ಟ್ ಬರಿತಾ ಇದ್ದೀನಿ. ನೀವು ಕೂಡ ಏನಾದರೂ ಯುನಿಕ್ಕಾಗಿ ಅಟ್ರ್ಯಾಕ್ಟ್ ಮಾಡೋವಂತಹ ಟೆಕ್ಸ್ಟ್ನ ಹಾಕಿ. ಸೊ ಎಲ್ಲ ಯೂಟ್ಯೂಬಲ್ಲಿ ನೋಡೋರು ಆಲ್ಮೋಸ್ಟ್ ತಮ್ನೈಲ್ ಅಟ್ರ್ಯಾಕ್ಟಿವ್ ಆಗಿ ಇತ್ತು ಅಂತಂದರೆ, ವಿಡಿಯೋ ಹೇಗಾದರೂ ಇರಲಿ ತಮ್ನೈಲ್ ಅಟ್ರ್ಯಾಕ್ಟಿವ್ ಆಗಿತ್ತು ಅಂತಂದರೆ ಬೇಗ ಕ್ಲಿಕ್ ಆಗುತ್ತೆ, ವ್ಯೂಸ್ ಕೂಡ ತುಂಬ ಬರುತ್ತೆ. ಹಾಗಾಗಿ ತಮ್ನೈಲ್ನ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಎಡಿಟ್ ಮಾಡಿ. ನೋಡಿ, ಈಗ ನಾನು ನನಗೆ ಬೇಕಾಗಿರೋ ಥರ ಹಾಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಈ ಥರ ಎಡಿಟ್ ಮಾಡಿಬಿಟ್ಟು ತಮ್ನೈಲ್ಗೆ ಹಾಕಿ. ಒಂದೊಂದು ಟೆಕ್ಸ್ಟ್ ಲೇಬಲ್ಗೂ ಕಾಂಟ್ರಾಸ್ಟ್ ಕಲರ್ ಥರ ಬೇರೆ ಬೇರೆ ಕಲರ್ನ ಹಾಕಿ ಟ್ರೈ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ತುಂಬ ಅಟ್ರಾಕ್ಟ್ ಕಾಣೋ ರೀತಿ ಅದನ್ನು ಟೈಪ್ ಮಾಡಿಬಿಟ್ಟು ಅಲ್ಲಿ ತಮ್ನೈಲಲ್ಲಿ ಹಾಕಿ. ನೆಕ್ಸ್ಟ್ ಈಗ ಸ್ಟಿಕ್ಕರ್ ಅನ್ನೋ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಯಾವ ರೀತಿ ಸ್ಟಿಕ್ಕರ್ಸ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಫುಡ್ ಅಂತ ಇದೆ, ಅದರಲ್ಲಿ ಫುಡ್ಡಲ್ಲಿ ಅಲ್ಲಿ ನಾನ್ ವೆಜ್ಜಿಂದ ಸ್ಟಿಕ್ಕರ್ ಏನಾದರೂ ಇತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡಿ ಹಾಕಿ. ಇನ್ ಕೇಸ್ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಹಾಕಿ, ಬೇಡ ಅಂತಂದರೆ ಸ್ಕಿಪ್ನೂ ಕೂಡ ಮಾಡ್ಬೋದು. ಓಕೆ, ಇದೆಷ್ಟು ಆದಮೇಲೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ ಮೇಲ್ಗಡೆ ರೈಟಲ್ಲಿ ಮೇಲೆ, ಅದನ್ನು ಕ್ಲಿಕ್ ಮಾಡಿ. ಈಗ ಅಲ್ಲಿ ಒಂದು ಆ್ಯಡ್ ಪ್ಲೇ ಆಗುತ್ತೆ. ಆ್ಯಡ್ ಪ್ಲೇ ಆದಮೇಲೆ ಸ್ಕಿಪ್ ಮಾಡಿದ್ರೆ ನೀವು ಕ್ರಿಯೇಟ್ ಮಾಡಿರೋಂತಹ ತಮ್ನೈಲು ಅಲ್ಲಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೋಡಿ, ನೆಕ್ಸ್ಟ್ ಈಗ ಈ ಥರ ನಿಮ್ಮ ತಮ್ನೈಲ್ ಕ್ರಿಯೇಟ್ ಆಗಿದೆ. ನೋಡಿ ಎಷ್ಟು HD ಕ್ವಾಲಿಟಿಯಲ್ಲಿ ನಿಮ್ಮ ತಮ್ನೈಲ್ ಕ್ರಿಯೇಟ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.